ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಾರ್ಥನೆಗೆ ಒಂದು ಮಹತ್ವದ ಶಕ್ತಿ ಇದೆ ಎಂಬುದಾಗಿ ನಾವು ಕ್ರೈಸ್ತರು ತಿಳಿದುಕೊಂಡಿದ್ದೇವೆ. ದೇವರು ಯಾವಾಗಲೂ ದೇವರಿಗೆ ನಾವು ಪ್ರಾರ್ಥಿಸುವಾಗ ದೇವರು ಸದಾ ಉತ್ತರ ಕೊಡಲು ಸಿದ್ಧವಿರುತ್ತಾರೆ. ಅನೇಕ ಬಾರಿ ಉತ್ತರವು ತಡವಾದರೂ ಕೂಡ ದೇವರು ಸರಿಯಾದ ಉತ್ತರವನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ವಿಶ್ವಾಸದಿಂದ ಪ್ರಾರ್ಥಿಸಬೇಕು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನವನ್ನು ಈ ದಿನ ನಾನು ಆರಿಸಿಕೊಂಡಿದ್ದೇನೆ. ವಿಶ್ವಾಸವಿಟ್ಟು ಏನನ್ನು ಪ್ರಾರ್ಥನೆಯಲ್ಲಿ ನೀವು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಪಡೆಯುವಿರಿ ಎಂದು ಉತ್ತರಿಸಿದರು ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಯೇಸು ಸ್ವಾಮಿ ಅಂಜೂರದ ಮರವನ್ನು ಒಣಗಿದ್ದನ್ನು ನೋಡಿ ಶಿಷ್ಯರು ಆಶ್ಚರ್ಯಪಟ್ಟರು. ಆಗ ಯೇಸು ಸ್ವಾಮಿ ಪ್ರಾರ್ಥನೆಯ ಶಕ್ತಿ ಬಗ್ಗೆ ಈ ಮಾತನ್ನು ಹೇಳಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಕೇಳುತ್ತೇವೆ. ಇದು ಕೇವಲ ಭರವಸೆ ಅಲ್ಲ, ಸ್ವರ್ಗ ಸಾಮ್ರಾಜ್ಯದ ಒಂದು ರಹಸ್ಯವಾಗಿದೆ ಎಂಬುದಾಗಿ ನಾವು ತಿಳಿಯಬೇಕು. ಏಕೆಂದರೆ ದೇವರ ಬಳಿ ಅನುಮಾನದಿಂದ ಕೇಳಬಾರದು, ನಂಬಿಕೆಯಿಂದ ಕೇಳಬೇಕು. ಯಾಕೋಬನ ಪುಸ್ತಕದಲ್ಲೂ ಸಹ ಅದೇ ಹೇಳಿದೆ, ಅನುಮಾನ ಪಡುವವನು ಗಾಳಿಯಿಂದ ಒಯ್ದುವ ಅಲೆಯಂತೆ ಎಂಬುದಾಗಿ ದೇವರ ವಾಕ್ಯ ಅಂದು ಕೂಡ ನಮಗೆ ಎಚ್ಚರಿಸಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರಾರ್ಥನೆ ಮಾಡುವ ಮೊದಲೇ ಧನ್ಯವಾದ ದೇವರಿಗೆ ಹೇಳಿ ನಾವು ಕೇಳಿ ಎಲ್ಲ ವಿಶ್ವಾಸದಿಂದ ನಾವು ಕೇಳುವಾಗ ದೇವರು ನಮಗೆ ಉತ್ತರವನ್ನು ಕೊಡುತ್ತಾರೆ. ನಮ್ಮ ಮತ್ತು ನಿಮ್ಮ ಸಮಸ್ಯೆ ಏನೇ ಇರಬಹುದು, ಎಲ್ಲವನ್ನು ದೇವರಲ್ಲಿಗೆ ನಾವು ಹೇಳುವುದು. ಒಮ್ಮೆ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನೋಡಿ, ದೇವರು ನಮಗೆ ಸದಾ ಉತ್ತರವನ್ನು ಕೊಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಪ್ರಾರ್ಥನೆಯನ್ನು ದೇವರು ನೆರವೇರಿಸುತ್ತಾರೆ. ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರ ಒಂದು ಸುವಾರ್ತೆಯಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.